ಲೈಫ್ ಚೇಂಜಿಂಗ್ ಹ್ಯಾಬಿಟ್ಸ್ ಬದುಕು ಬದಲಿಸುವ 21 ಅಭ್ಯಾಸಗಳು, ಸರಳ ಅಭ್ಯಾಸಗಳು, ಸುಂದರ ಬದುಕು ಬರ್ದಿರೋದು ತಾರಾ ಮಂಜುನಾಥ್. ಬನ್ನಿ, ನಿನ್ನೆ ನಾವು ನೋಡ್ತಾ ಇದ್ದಂಥ ಟಾಪಿಕ್ಕು ಸಂತಸ ನೀಡುವ ಆಹಾರ ಪದ್ಧತಿ. ಸೊ ಅದರ ನೆಕ್ಸ್ಟ್ ಕಂಟಿನ್ಯೂ ನೋಡೋಣ. ಸೊ ನಿನ್ನೆ ನಾವು ನೋಡಿದ್ವಿ ಆರೋಗ್ಯಕರ ಕರುಳು ಇಸ್ ಈಕ್ವಲ್ ಟು ಸಂತೋಷದ ಮೆದುಳು, ಎರಡು ಸೇರಿಸಿದ್ರೆ ಸಬಲೀಕೃತ ಭಾವನೆ. ಸೊ ಈಗ ಹೇಗೆ ಇದನ್ನ ಆಚರಣೆ ಮಾಡೋದು? ಸೊ 5 ನಿಯಮಗಳಿದೆ. ಮೊದಲನೇ ನಿಯಮ, ಕಾಮನ ಬಿಲ್ಲಿನ ಬಣ್ಣಗಳ ಹಾಗೆ ಊಟ ಇರಬೇಕು. ತರಕಾರಿ, ಹಣ್ಣು, ಇನ್ನಿತರ ಗಿಡಮೂಲಿಕೆಗಳಿಂದ 5 ಥರದ ಬಣ್ಣಗಳನ್ನು ನಿಮ್ಮ ಊಟದಲ್ಲಿ ಸೇರಿಸಿ. ಯಾಕಂದ್ರೆ ಪ್ರತಿಯೊಂದು ಬಣ್ಣ ಕೂಡ ವಿಭಿನ್ನವಾದ ಪೌಷ್ಟಿಕ ಅಂಶಗಳನ್ನ ಹೊಂದಿದೆ ಮತ್ತು ಇದು ದೇಹದ ಬೇರೆ ಬೇರೆ ವ್ಯವಸ್ಥೆಗಳ ಮೇಲೆ ರೋಗ ನಿರೋಧಕ ಶಕ್ತಿಯನ್ನ ಉತ್ತೇಜಿಸುತ್ತದೆ. ಸೊ ನಾವು ಊಟ ಮಾಡಬೇಕಾದ್ರೆ ಕಾಮನ್ ಬಿಲ್ ಕಲರ್ ಅಂದರೆ ರೆಡ್ಡು, ಗ್ರೀನು, ಯೆಲ್ಲೋ, ಆರೆಂಜ್, ಈ ಥರ ಎಲ್ಲ ಕಲರ್ ಊಟಗಳು ಇರಬೇಕು. ನೀವು ನೋಡಿ, ಪ್ರಕೃತಿ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಒಂದೇ ಕಲರ್ ಇಲ್ಲ ಅಲ್ವಾ? ಯಾವುದು ಎಲ್ಲವೂ ಒಂದೇ ಕಲರ್ ಇಲ್ಲ. ನಿಮಗೆ ಬೇಳೆಗಳು, ಒಂದೊಂದು ಬೇಳೆ ಒಂದೊಂದು ಕಲರ್, ಒಂದು ವೈಟ್ ಕಲರ್, ಒಂದು ಯೆಲ್ಲೋ ಕಲರ್, ಒಂದು ಏನು ರೆಡ್ ಕಲರ್, ಒಂದು ಆರೆಂಜ್ ಕಲರು, ಎಲ್ಲ ಒಂದೊಂದು ಕಲರ್ ಇದೆ. ಯಾಕಂದರೆ ಭಗವಂತ ನಮ್ಗೇನು ಕೊಟ್ಟರು ಕೂಡ ಅದು ಪರ್ಫೆಕ್ಟಾಗಿ ಕೊಡ್ತಾನೆ ಅನ್ನೋದಕ್ಕೆ ಒಂದು ಉದಾಹರಣೆ. ಸೊ ಆ ಥರ ನಾವು ಸೊಪ್ಪು ಗ್ರೀನ್ ಇದೆ, ಹಣ್ಣಲ್ಲಿ ಡಿಫ್ರೆಂಟ್ ಕಲರ್ ಇದೆ, ತರಕಾರಿ ಒಂದೊಂದು ಕಲರ್ ಇದೆ. ಯಾಕೆ ಕಲರು? ಇದೆಲ್ಲ ನೋಡಿದ್ರೇನೆ ಈವನ್ ಕಲರ್ ಥೆರಪಿ ಯಾರಿಗೆ ಗೊತ್ತಿದೆ, ಇದೆಲ್ಲವೂ ಕಲರ್ ಥೆರಪಿನೇ. ಅಂದರೆ ಕಲರ್ ಥೆರಪಿ ಅನ್ನೋದು ಮನುಷ್ಯ ಕಂಡಿಡ್ದಿರೋದಲ್ಲ, ದೇವರೇ ಕಂಡಿಡ್ದಿರೋದು. ಇಂತಿಂಥ ತರಕಾರಿ, ಇಂತಿಂಥ ಹಣ್ಣು, ಇಂತಿಂಥ ಕಾಳಿಗೆ ಇಂಥ ಕಲರ್ ಕೊಟ್ಟಿದ್ದಾನೆ ಅಂದರೆ ಅವನಿಗೆ ಗೊತ್ತು ಕಲರ್ ಥೆರಪಿ ಬಗ್ಗೆ. ಓಕೆ, ಸೊ ಆ ಥರ ಆಹಾರ ನಾವು ತಿನ್ನಬೇಕು. ಎರಡನೇದು, ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಸಮತೋಲನವಾಗಿ ಇಟ್ಕೋಬೇಕು. ಊಟದಲ್ಲಿ ನಾರಿನ ಅಂಶ ಜಾಸ್ತಿ ಇರಬೇಕು. ಖಾಲಿ ಹೊಟ್ಟೆಯಲ್ಲಿ ಸಕ್ಕರೆನ ತಗೋಬಾರ್ದು. ನಾನು ಆ್ಯಕ್ಚುಲಿ ಬೆಳಗ್ಗೆ ಎದ್ದ ತಕ್ಷಣ ಟೀ ಕುಡಿದ್ರೇನೆ ನನ್ನ ಡೇ ಸ್ಟಾರ್ಟ್ ಆಗ್ತಾ ಇದ್ದಿದ್ದು. ಯಾಕಂದರೆ ಏನು ಹೇಳ್ತಾರೆ, ನಂಗೆ ಅದು ಗೊತ್ತಿಲ್ಲ, ಇವತ್ತು ಬಿಡ್ತೀನಿ ಅಂದ್ಕೊಂಡು ಬಿಡೋಕ್ಕೆ ಆಗ್ತಿರ್ಲಿಲ್ಲ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಕಾಫಿ ಆರ್ ಟೀ ಬೇಕು. ಯಾಕಂದರೆ ಅದು ನನಗೆ ಚೈಲ್ಡ್ಹುಡ್ಡಿಂದ ಪ್ರಾಕ್ಟೀಸ್ ಆದಂಥ ಒಂದು ಅಭ್ಯಾಸ. ಅದು ಸ್ಕೂಲ್ ಡೇಸಿಂದ ನಾನು ಎದ್ದ ತಕ್ಷಣ ಕಾಫಿ, ಬಿಸ್ಕೆಟ್, ಪಾರ್ಲೇಜಿ ಬಿಸ್ಕೆಟ್ ಬರ್ತಿತ್ತಲ್ಲ, ಕಾಫಿ, ಬಿಸ್ಕೆಟ್, ಟೀ, ಬಿಸ್ಕೆಟ್, ಫುಲ್ ಅಡಿಕ್ಷನ್ ಆಗಿಬಿಟ್ಟಿತ್ತು. ಅದನ್ನು ಬಿಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನಿಜವಾಗ್ಲೂ ಇವತ್ತು ನೆನಪೇ ಆಗ್ತಾ ಇಲ್ಲ ಬೆಳಗ್ಗೆ ಎದ್ದು ಅದನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ. ಬಟ್ ಟೀ ಅಡಿಕ್ಷನ್ಸ್ ನಂಗೆ ತುಂಬ ಇತ್ತು. ನಾನು ಈ ಬುಕ್ನ ಯಾವಾಗ ಲಾಂಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವತ್ತು ಡಿಸೈಡ್ ಮಾಡಿದೆ, ನನ್ನಲ್ಲಿ ಯಾವ್ದ್ಯಾವುದು ನನ್ನನ್ನು ಅಡಿಕ್ಷನ್ಗೆ ಒಳಗೆ ಮಾಡುತ್ತಾ ಇದೆ ಅಂಥದ್ದನ್ನು ನಾನು ಅವಾಯ್ಡ್ ಮಾಡಬೇಕು ಅಂತ. ಸೊ ಆ ಡಿಫ್ರೆನ್ಸ್ ನಾನು ನೋಡ್ತಾ ಇದ್ದೀನಿ. ಲೈಕ್ ಎಷ್ಟು ಬೆಳಗ್ಗೆ ಎದ್ದ ತಕ್ಷಣ ಇದು ಬೇಕು ಅದು ಬೇಕು ಅಂತ ಅನ್ಸೋದೇ ಇಲ್ಲ ಮೈಂಡಿಗೆ. ಎಷ್ಟು ಪವರ್ಫುಲ್ಲಾಗಿ ವರ್ಕ್ ಆಗುತ್ತೆ ಅಂತ. ಓಕೆ, ಬಿಕಾಸ್ ಸಕ್ಕರೆ ಅರ್ಲಿ ಮಾರ್ನಿಂಗ್ ತೊಗೊಳ್ಳೋದ್ರಿಂದ ತುಂಬ ಡ್ಯಾಮೇಜ್ ಮಾಡ್ತಾ ಇದೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಟೀ ಕುಡಿಯೋದು. ಸೊ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್, ಕೊಬ್ಬಿನ ಅಂಶ ಆಹಾರದಲ್ಲಿ ಬ್ಯಾಲೆನ್ಸ್ಡ್ ಆಗಿರಬೇಕು. ನಮಗೆ ಗೊತ್ತಿರೋ ಹಾಗೆ ಉಪ್ಪು, ಹುಳಿ, ಖಾರ ಅಂತ ಕೇಳಿದ್ದೀವಿ ಅಲ್ವಾ? ಉಪ್ಪು, ಹುಳಿ, ಖಾರ ತಿನ್ನೋ ದೇಹ ಏನು ಮಾಡೋಕ್ಕಾಗತ್ತೆ? ಕೋಪ ಬರುತ್ತೆ, ಏನು ಮಾಡೋಕ್ಕಾಗತ್ತೆ? ತಪ್ಪು ಮಾಡುತ್ತೆ ಅಂತ ಹೇಳ್ತೇವಲ್ಲ. ಅದಕ್ಕೆ ಅಧ್ಯಾತ್ಮದಲ್ಲಿ ಏನು ಮಾಡ್ತಾರೆ, ಓಂ ಶಾಂತಿಯಲ್ಲೆಲ್ಲ ಏನಿದೆ ಅಲ್ಲಿ ಉಪ್ಪು ಮತ್ತು ಖಾರ ಅವ್ರು ಬಳಸಂಗಿಲ್ಲ, ಸೆಪ್ಪೆ. ಓಕೆ, ಆಹಾರ ತಗೊಳ್ಳೋದು ಅವರು. ಅವರ ಅನ್ನ, ಗಂಜಿ ಈ ಥರದ್ದು ತೊಗೊಳ್ತಾರೆ. ನಂಗೆ ಗೊತ್ತಿರೋರೊಬ್ಬರು ನಮ್ಮ ಒಂದು ಫಂಕ್ಷನಲ್ಲಿ ಸಿಕ್ಕಿದಾಗ ಅವ್ರು ಊಟ ಮಾಡಲಿಲ್ಲ, ಅವರೇ ತೊಗೊಂಡು ಬಂದಿದ್ರು ಊಟ. ಯಾಕೆ ಅಂತ ಅಂದರೆ ಅವರು ಫುಲ್ ಸೆಪ್ಪೆ ಆಹಾರ, ಮಸಾಲೆ ಐಟಮ್ಸೇ ಇಲ್ಲ ಅದರಲ್ಲಿ. ಓಕೆ, ಸೊ ನಮ್ಮ ಕ್ಲಾಸ್ ಅಟೆಂಡ್ ಮಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು, ಮ್ಯಾಮ್ ನಾನು ಓಂ ಶಾಂತಿ ಪ್ರಾಕ್ಟೀಸ್ ಮಾಡಿಕೊಂಡು, ಲೈಕ್ ಅದಕ್ಕೆ ಹೇಳಿದ್ದು ನಾನು ಲಾಸ್ಟ್ ಎಪಿಸೋಡಲ್ಲಿ, ಜ್ಞಾನ ಪ್ಲಸ್ ಆಹಾರ ಪದ್ಧತಿ ಎರಡೂ ಗೊತ್ತಿರಬೇಕು ಅಂತ. ಅಂದರೆ ಉಪ್ಪು, ಹುಳಿ, ಖಾರ ತಿನ್ನೋದ್ರಿಂದ ನಮಗೆ ದೇಹ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ಅಂತ. ಬಟ್ ನೀವು ಜ್ಞಾನದ ಮೂಲಕ ಮೈಂಡನ್ನು ಕಂಟ್ರೋಲ್ ಮಾಡಿಕೊಂಡು ಇವೆಲ್ಲ ಫಾಲೋ ಮಾಡಿದ್ರೆ ಒಳ್ಳೆಯದು. ಅಥವಾ ಇದೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಸಪ್ಲಿಮೆಂಟ್ ಆಗಿ, ಅಂದರೆ ಸೈಡಲ್ಲಿ ಯೂಸ್ ಮಾಡ್ಕೊಬೋದು ಈ ಥರದ್ದೆಲ್ಲ. ಅದಕ್ಕೆ ಉಪ್ಪು, ಹುಳಿ, ಖಾರ ಜಾಸ್ತಿ ಬಳಸಬಾರ್ದು. ಸೊ ನೋಡಿ, ಸದ್ಗುರು ಏನು ಹೇಳ್ತಾರೆ ಅಂದರೆ, ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಸಾತ್ವಿಕ ಆಹಾರ ತಗೊಳ್ಳಿ, ಬ್ಯಾಲೆನ್ಸ್ಡ್ ಆಗಿರ್ತೀರಾ. ನೀವು ಫುಲ್ಲು ಉಪ್ಪು, ಹುಳಿ, ಖಾರನೇ ಬಿಟ್ಬಿಟ್ಟು ನೀವು ಇರ್ತೀರಾ ಅಂದ್ರೂ ಹಾಗಿದ್ರೆ ನೀವು ಆಹಾರದಿಂದ ನೀವು ಕಂಟ್ರೋಲ್ ಆಗ್ತಾ ಇದ್ದೀರಾ, ನಿಮ್ಮಿಂದ ಆಹಾರ ಕಂಟ್ರೋಲ್ ಆಗ್ತಾ ಇಲ್ಲ ಅಂತ. ಸೊ ಹಾಗಾಗಿ ನೀವು ತಿನ್ನೋ ಆಹಾರದಲ್ಲಿ ಸಮತೋಲನ ಇರಬೇಕು, ಎಲ್ಲ ಬಿಡಿ ಅಂತ ಹೇಳ್ತಾ ಇಲ್ಲ. ಓಕೆ, ಸೊ ನಿಯಮ 3,
ಏನು ಸಾವನ್ನು ತಪ್ಪಿಸುವ ಬದಲು ನಿಮ್ಮ ಜೀವನಕ್ಕೆ ಇನ್ನಷ್ಟು ದಿನಗಳನ್ನು ಸೇರಿಸಿ. ನಾವು ಅಯ್ಯೋ ಏನೋ ಕಾಯಿಲೆ ಬರಬಾರ್ದು ಅಥವಾ ಸಾವು ಆಗಬಾರ್ದಪ್ಪ ಅಂತ ಯೋಚನೆ ಮಾಡೋದ್ರ ಬದಲು ನಮ್ಮ ಲೈಫ್ಗೆ ಇನ್ನಷ್ಟು ಡೇಸ್ನ ಆ್ಯಡ್ ಮಾಡೋಣ. ಅತಿಯಾದ ಸಕ್ಕರೆ ಅಂಶ, ಜಂಕ್ ಫುಡ್ಗಳನ್ನು ತೆಗೆದುಹಾಕುವುದರ ಮೇಲೆ ಗಮನವನ್ನು ನಾವು ತಗೋಬೇಕಾಗಿದೆ. ಏನನ್ನು ಊಟದಲ್ಲಿ ಸೇರಿಸಬೇಕು ಅನ್ನೋದನ್ನು ನಾವು ವಿಚಾರ ಮಾಡಬೇಕಾಗಿದೆ. ಸೊ ಮೊಸರು, ಇಡ್ಲಿ, ಪ್ರೋಬಯಾಟಿಕ್ ಅಂಶಗಳನ್ನು ನಾವು ತಗೊಳ್ಳೋದು, ಗಂಜಿ ಆಯಿತಾ. ಉತ್ತಮ ಕೊಬ್ಬುಗಳು ಅಂದರೆ ತೆಂಗಿನಕಾಯಿ ಎಣ್ಣೆ, ಆಲಿವ್ ಆಯಿಲು, ತುಪ್ಪ, ಈ ಥರದ್ದು. ತಾಜಾ ಗಿಡಮೂಲಿಕೆಗಳು, ತುಳಸಿ, ಪುದೀನ, ಕೊತ್ತಂಬರಿ ಈ ಥರದ್ದನ್ನು ನಾವು ಹೆಚ್ಚು ಆಹಾರದಲ್ಲಿ ಸೇವಿಸಬೇಕು. 4ನೇದು, ದೇಹದಲ್ಲಿ ನೀರಿನ ಅಂಶ ಹೆಚ್ಚಾಗಿರಬೇಕು. ಯಾಕಂದರೆ ನಮ್ಮ ಇಡೀ ಭೂಮಂಡಲದಲ್ಲೇ 70% ಭೂಮಿ ನೀರಲ್ಲಿ ತುಂಬಿದೆ ಅಲ್ವಾ, ನೀರಿಂದ ತುಂಬಿದೆ. ನಮ್ಮ ದೇಹ ಕೂಡ ನೀರಿಂದ ತುಂಬಿದೆ. ಅದಕ್ಕೆ ವಾಟರ್ ಅಫರ್ಮೇಷನ್ಸ್ ಮಾಡಿದ್ರೆ ಬೇಗ ವರ್ಕ್ ಆಗುತ್ತೆ ಅಂತ ಹೇಳೋದು. ಏನಾದರೂ ಪ್ರಾಬ್ಲಮ್ ಆದರೂ ಹೋಗ್ಬಿಟ್ಟು ನದಿಲಿ ಮುಳುಗ್ ಬನ್ನಿ ಅಂತ ಯಾಕೆ ಹೇಳ್ತಾರೆ ಅಂದರೆ ನೀರಿನ ಅಂಶ, ಕ್ಲನ್ಸಿಂಗ್ ನೇಚರ್ ಅದರಲ್ಲಿ ಇದೆ. ಹಾಗೆ ನಮ್ಮ ದೇಹಕ್ಕೂ ಅಷ್ಟೇ ನೀರಿನ ಅಂಶಗಳ ಅವಶ್ಯಕತೆ ಇದೆ. 70% ನಮ್ಮ ಬಾಡಿಯಲ್ಲಿ ನೀರು ಅವಶ್ಯಕತೆ ಇದೆ. ಸೊ ದೇಹದಲ್ಲಿ ನೀರಿನ ಅಂಶ ಬೇಕು. ಡಾಕ್ಟರ್ ಖಾದರ್ ಏನು ಹೇಳ್ತಾರೆ ಅಂದರೆ, ನಿಮಗೆ ಈಗ ನಾವು ಅಂದ್ಕೊಂಡಿದ್ದೀವಿ ಓಕೆ, ಮಜ್ಜಿಗೆ, ಜ್ಯೂಸು ಇವೆಲ್ಲವೂ ಕೂಡ ಏನು ನೀರಿನ ಅಂಶ ಅಲ್ವಾ ಅಂತ. ಹಾಗಲ್ಲ, ನೀರು ಮಾತ್ರ ನೀರಿನ ಅಂಶ, ನೀರು ಮಾತ್ರ ಲಿಕ್ವಿಡ್, ಮಿಕ್ಕಿದೆಲ್ಲವೂ ಲಿಕ್ವಿಡ್ಗೆ ಸೇರಲ್ಲ. ನೀವು 3 ಲೀಟರ್ ನೀರು ಕುಡಿಬೇಕು ಅಂದರೆ 3 ಲೀಟರ್ ನೀರೇ ಕುಡಿಬೇಕು. ಒಂದು ರಾಂಗ್ ತಪ್ಪು ತಿಳ್ಕೊಂಡಿದ್ದಾರೆ, ನಾನು ತಪ್ಪು ತಿಳ್ಕೊಂಡಿದ್ದೆ. ಡಾಕ್ಟರ್ ಖಾದರ್ ಅವರ ಒಂದು ಬುಕ್ ನಾನು ಓದ್ತಾ ನನಗೆ ಗೊತ್ತಾಗಿದ್ದು, ಅವ್ರು ಬಿಡಿಸಿ ಹೇಳಿದ್ದಾರೆ. ಲಿಕ್ವಿಡ್ ಅಂದರೆ ನೀರು, ನೀರಂದರೆ ನೀರೇ, ಲಿಕ್ವಿಡ್ ಅಂದರೆ ಬೇರೆ, ದ್ರವ ರೂಪನೇ ಬೇರೆ. ಸೊ ಇದನ್ನು ನಾವು ನೋಡಬೇಕಾಗಿರೋದು. ಸೊ ನಮ್ಮ ದಿನವನ್ನು ಬಿಸಿ ನೀರೊಂದಿಗೆ ಆರಂಭಿಸಬೇಕು. ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿದು ನಾವೇನು ನಮ್ಮ ದಿನವನ್ನು ಸ್ಟಾರ್ಟ್ ಮಾಡ್ತೀವಿ ಅದು ತುಂಬ ಒಳ್ಳೆಯದು. ಆ್ಯಂಡ್ ಜೀರಿಗೆ ನೀರು ಕುಡಿದು ಕೂಡ ನಾವು ಸ್ಟಾರ್ಟ್ ಮಾಡ್ಬೋದು. ನಿಮ್ಮ ಜೀರ್ಣಶಕ್ತಿಯನ್ನು ಉತ್ತಮಗೊಳಿಸಲು ಶುಂಠಿ, ತುಳಸಿ ನೀರನ್ನು, ಚಾನ ಕುಡೀರಿ. ಓಕೆ, ತುಳಸಿ, ಶುಂಠಿ ಟೀ ಈ ಥರದನ್ನು ಕುಡೀರಿ. ಅಂದರೆ ಹಾಲು ಸಕ್ಕರೆ ಹಾಕ್ಕೊಳ್ಳೋದಲ್ಲ, ಅದನ್ನು ಮಾಡೋಕ್ಕೆ ಬೇರೆ ಮೆಥಡ್ ಇರುತ್ತಲ್ಲ ಆ ಥರ. ಸೊ ಊಟದ ಜೊತೆಗೆ ತಂಪಾದ ಪಾನೀಯನ ಸೇರಿಸಬೇಡಿ. ಊಟ ಮಾಡಬೇಕಾದ್ರೆ ಆ್ಯಕ್ಚುಲಿ ನೀರು ಕುಡಿಬಾರ್ದು. ಯಾಕಂದರೆ ನಮ್ಮ ಜಠರಾಗ್ನಿ ಏನಿದೆ, ನಮ್ಮ ಹೊಟ್ಟೆ ಭಾಗ, ನಮ್ಮ ಹೊಟ್ಟೆಯಲ್ಲಿ ಜೀರ್ಣಕ್ರಿಯೆ ಏನಿದೆ, ಆ್ಯಸಿಡ್ಗಿಂತಾನೂ ಪವರ್ಫುಲ್ ಆಗಿರೋ ಆ್ಯಸಿಡ್ ನಮ್ಮ ಕರಳಲ್ಲಿ ಇದೆ. ಡೈಜೆಷನ್, ನಾವು ತಿನ್ನೋ ಎಲ್ಲ ಆಹಾರನ ಕರಗಿಸೋ ಅಂಥ ಶಕ್ತಿ ಇದೆ. ಅಂದರೆ ಈಗ ಆಹಾರ ಬೇಯಬೇಕು ಅಂದರೆ ನಮಗೆ ಬೆಂಕಿ ಬೇಕು ಅಲ್ವಾ. ಸೊ ನಾವು ತಿನ್ನೋ ಆಹಾರ ನಮ್ಮ ಬಾಡಿಯಲ್ಲಿ, ನಮ್ಮ ಹೊಟ್ಟೆಯಲ್ಲಿ ಬೇಯಬೇಕು, ಅದು ಇದಾಗಬೇಕು, ಏನು ಡೈಜೆಷನ್ ಆಗಬೇಕು ಅಂದರೆ ಹೊಟ್ಟೆಲೂ ಹಂಗಿದ್ರೆ ಒಂದು ಬೆಂಕಿ ಇರಬೇಕಲ್ವಾ. ಸೊ ಜಠರಾಗ್ನಿ ಏನಿದೆ ನಮ್ಮ ಹೊಟ್ಟೆಯಲ್ಲಿರುವಂಥದ್ದು, ಅದು ತುಂಬ ಪವರ್ಫುಲ್ ಆಗಿರುವಂಥ ಒಂದು ಆ್ಯಸಿಡ್ ಕಂಟೆಂಟ್. ಆ್ಯಸಿಡ್ಗಿಂತಾನೂ ಶಕ್ತಿ, ಅದೇನಾದರೂ ಒಂದೇ ಒಂದು ಡ್ರಾಪ್ ಇದ್ದರೂ ಕೂಡ ಫುಲ್ ಕಂಪ್ಲೀಟ್ಲಿ ಸುಟ್ಟೋಗುತ್ತೆ, ಅಷ್ಟು ಶಕ್ತಿ ಇರುತ್ತೆ ಹೊಟ್ಟೆಯಲ್ಲಿ, ಕರುಳು, ಡೈಜೆಷನಲ್ಲಿ. ಸೊ ನಾವು ಊಟ ಮಾಡಬೇಕಾದ್ರೆ ನೀರು ಕುಡಿದ್ಬಿಟ್ರೆ ಅದು ಸ್ಟಾಪ್ ಆಗಿಬಿಡುತ್ತೆ. ಅಂದರೆ ಸ್ಟಾಪ್ ಆಗುತ್ತೆ ಅಂದರೆ, ಈಗ ನೀವು ಅನ್ನ ಬೇಯ್ತಾ ಇರುತ್ತೆ ಅಥವಾ ಏನೋ ಆಗ್ತಿರುತ್ತೆ, ನೀವು ನೀರು ಹಾಕಿಬಿಟ್ರೆ ಆ ಅನ್ನಕ್ಕೆ ಏನಾಗ್ಬಿಡುತ್ತೆ, ಅದು ಸರಿಯಾಗಿ ಬೇಯಲ್ಲ ಅಲ್ವಾ. ಹಾಗೇನೆ ನಾವು ಊಟದ ಮಧ್ಯದಲ್ಲಿ ನೀರು, ಜ್ಯೂಸು, ತಣ್ಣಗಿರೋದು ಏನು ತಗೋಬಾರ್ದು. ಇದು ಜೀರ್ಣಕ್ರಿಯೆನ ಸ್ಟಾಪ್ ಮಾಡಿಬಿಡತ್ತೆ. ನೆಕ್ಸ್ಟು, ಪ್ರಶಾಂತವಾಗಿರೋ ವಾಸ್ತವವನ್ನು ಅನುಭವಿಸ್ತಾ ಊಟ ಮಾಡಬೇಕು. ಅಂದರೆ ಎಲ್ಲಾದರೂ ಕೂತಾಗ ಫೋನೆಲ್ಲ ಬಿಟ್ಟು ಊಟನ ಪ್ರಶಾಂತವಾಗಿ ತಿನ್ನಬೇಕು. ಸಮಾಧಾನವಾಗಿ ಕೂತು ನಿಮ್ಮ ಆಹಾರವನ್ನು ಆನಂದದಿಂದ ಸೇವಿಸಬೇಕು. ಮೊಬೈಲ್ ಇಲ್ಲದೆ, ಸ್ಕ್ರಾಲ್ ಮಾಡದೆ ನೀವು ಮತ್ತು ನಿಮ್ಮ ಪೌಷ್ಟಿಕ ಆಹಾರ ಮಾತ್ರ ಇರಬೇಕು ಅಲ್ಲಿ. ಸೊ ನಿಮ್ಮ ಸಂತೋಷವನ್ನು ಉತ್ತೇಜಿಸುವ ಪಾನೀಯದೊಂದಿಗೆ ದಿನವನ್ನು ಆರಂಭಿಸಿ. ದಿನ ಬೆಳಗ್ಗೆ ನೀವು ಯಾವುದಾದ್ರೂ ಒಂದು ಡ್ರಿಂಕ್ಸ್ ಹೇಳಿದ್ನಲ್ಲ, ಈಗ ನಿಂಬೆಹಣ್ಣು ಅಥವಾ ಈ ಥರದ್ದು ಏನಾದರೂ ಒಂದು ಇಟ್ಕೊಂಡು ದಿನ ಬೆಳಗ್ಗೆ ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ಸ್ ಮೂಲಕ ನಾವು ದಿನ ಸ್ಟಾರ್ಟ್ ಮಾಡ್ಬೋದು ನೀರಾದ ಮೇಲೆ. ಸೊ ಬಿಸಿ ನೀರು ಮತ್ತು 1 ಚಮಚ ತುಪ್ಪ ಅಥವಾ ತೆಂಗಿನ ಎಣ್ಣೆ, 1 ಚಿಟಿಕೆ ಅರಿಶಿನ ಮತ್ತು ಕರಿಮೆಣಸು ಹಾಕ್ಕೊಂಡು ನಾವು ಟೀ ಮಾಡಿಕೊಂಡು ಕುಡಿಬೋದು. ಇದು ಕೂಡ ನಮಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಳಗ್ಗಿನ ಟೀ ಕಾಫಿ ಬದಲು ನಾವು ಶುಂಠಿ ಟೀ, ತುಳಸಿ ಟೀ ಈ ಥರ ಮಾಡಿಕೊಂಡು ತೊಗೋಬೋದು. ದೊಡ್ಡಪತ್ರೆ ಟೀ ಎಲ್ಲ ಬರುತ್ತೆ. ನೋಡೋಣ ನಾವು ಮುಂದೆ ಅದನ್ನು, ನಾನು ಫುಡ್ದು ಏನೋ ಯೂಟ್ಯೂಬ್ ಏನು ಮಾಡಬೇಕಂತಿದ್ದೀವಿ ಅದರಲ್ಲಿ ತೋರಿಸ್ತೀವಿ ಆಯಿತಾ. ಸೊ ಇದರಿಂದ ಏನೇನು ಲಾಭ ಆಗುತ್ತೆ ಅಂದರೆ, ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತೆ, ಕರುಳು ಆರೋಗ್ಯವಾಗಿರುತ್ತೆ, ಉರಿಯೂತ ಕಡಿಮೆ ಆಗುತ್ತೆ. ಕರುಳು ಆರೋಗ್ಯವಾಗಿದ್ದೆ ಬ್ರೈನ್ ಹೆಲ್ದಿ ಆಗಿರುತ್ತೆ. ಸೊ ಕರುಳು ಡೈಜೆಷನ್ಗೆ ಹೆಲ್ಪ್ ಮಾಡಿದ್ರೆ ಬ್ರೈನ್ ಹ್ಯಾಪಿನೆಸ್ಗೆ ಹೆಲ್ಪ್ ಮಾಡುತ್ತೆ. ನೀವು ನೋಡಿ, ಹೊಟ್ಟೆ ಕೆಟ್ಟಾಗ ಏನಾಗುತ್ತೆ, ನಿಮ್ಗೆ ಲೂಸ್ ಮೋಷನ್ ಆದರೂ ಕೂಡ ನಿಮಗೆ ಏನು ಕೆಲಸನೂ ಮಾಡೋಕ್ಕಾಗಲ್ಲ.
ಆಯ್ತಾ. ನಿಮಗೆ ಹೊಟ್ಟೆ ಭಾರ ಆಗಿ ಹೊಟ್ಟೆ ನೋವು ಬಂದರೂ ಕೂಡ ನಿಮ್ಗೇನು ಕೆಲಸ ಮಾಡೋಕ್ಕಾಗಲ್ಲ. ಅಂದರೆ ನಿಮ್ಮ ಹೊಟ್ಟೆ ಸರಿ ಇದ್ದರೆ ಮಾತ್ರ ನಿಮ್ಮ ಮೆದುಳು ಕೆಲಸ ಮಾಡುತ್ತೆ, ಇಲ್ಲ ಅಂದರೆ ನಿಮ್ಮ ಮೆದುಳು ಕೆಲಸ ಮಾಡಲ್ಲ. ಹಾಗಾಗಿ ಹೊಟ್ಟೆ, ದಟ್ ಮೀನ್ಸ್ ಕರುಳು ಚೆನ್ನಾಗಿರಬೇಕು ಅಂದರೆ ನಮ್ಮ ಆಹಾರ ಪದ್ಧತಿ ಚೆನ್ನಾಗಿರಬೇಕು. ನಮ್ಮ ಮೆದುಳು ಚೆನ್ನಾಗಿರಬೇಕು ಅಂದರೆ ನಮ್ಮಲ್ಲಿ ಜ್ಞಾನ ಇರಬೇಕು. ಜ್ಞಾನ ಪ್ಲಸ್ ಆಹಾರ ಸರಿಯಾಗಿದ್ದರೆ ಜೀವನ ಸೂಪರ್ ಆಗಿರುತ್ತೆ. ಹಾಗಿದ್ರೆ ಇದಕ್ಕೆ ಜೀವಂತ ಉದಾಹರಣೆ ಏನು, ಯಾವ ಥರ ನಾನು ಈ ಚಟುವಟಿಕೆನ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಥ್ಯಾಂಕ್ ಯು. ಭಾವನೆಗಳು ಬಂದು ಶಾಲೆಗೆ ಬಂದು ತುಂಬಾ ಖುಷಿ ಆಗಿದೆ. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅಂದ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯಿತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯೂಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಭಾವನೆಗಳು ಬಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.